ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೇನೆ. ಗೈಸ್, ಇವತ್ತು ಟ್ಯೂಸ್ಡೇ. ಇವತ್ತು ಅಂದರೆ ಫಂಕ್ಷನಿಗೆ ಹೋಗ್ಲಿಕ್ಕುಂಟು. 3 ಫಂಕ್ಷನ್ ಒಟ್ಟಿಗೆ, ವೆಡ್ಡಿಂಗ್ ಆ್ಯನಿವರ್ಸರಿ ಮತ್ತು ಪರಮಪ್ರಸಾದ ಮತ್ತು ಗೃಹ ಪ್ರವೇಶ 3 ಫಂಕ್ಷನ್ ಇತ್ತು. ಹಾಗೆ ಹೋಗ್ಲಿಕ್ಕುಂಟು ಇಲ್ಲಿ ಗಂಜಿ ಮಠದಲ್ಲಿ. ಹಾಗೆ ಇವಾಗ ಹೊರಟಿದ್ದೇನೆ. ಇನ್ನು ಏನಾಗಲಿಲ್ಲ, ಕೂದಲೆಲ್ಲ ಸರಿ ಬಾಚಿ ಆಗಲಿಲ್ಲ, ಇನ್ನೆಲ್ಲ ಬಾಚಿ ಆಗಬೇಕು. ಹಾಗೆ ಬೇಗ ಒಮ್ಮೆ ಹೋಗಿ ಬರುವ, ಬ್ಲಾಗ್ ಸ್ಟಾರ್ಟ್ ಮಾಡುವಂತ. ಮತ್ತು ಅವಸರ ಆಗಿ ಮತ್ತು ಎಲ್ಲರೂ ಬೇಗ ಬೇಗ ಆಗ್ತದೆ. ಗಾಡಿ ಎಲ್ಲ ಬಂದರೆ ಆಟೋಗೆ ಬರಲಿಕ್ಕೆ ಹೇಳಿದ್ದೇವೆ ನಾವು. ಹಾಗೆ ಬೇಗ ಹೋಗಿ ಬರುವ ಅಂತೇಳಿ ಹೋಗಿ ಅಲ್ಲಿ ಆದರೆ ಶೂಟ್ ಮಾಡಲಿಕ್ಕೆ ಆದರೆ ಶೂಟ್ ಮಾಡ್ತೇನೆ. ಹಾಗೆ ಹೋಗಿ ಬರ್ತೇನೆ. ಗೈಸ್ ನೋಡಿ, ಇದೇ ಮನೆ. ಈಗ ನಾವು ಮನೆ ಕಡೆ ಹೋಗ್ತಾ ಇದ್ದೇವೆ. ನೋಡುವ ಯಾವ ರೀತಿ ಇದೆ ಅಂತ. ಅವರು ಬಾಗಿಲು ಮುಚ್ಚೇ ಇದ್ದಾರೆ ಗೈಸ್. ಒಳಗೆ ಹೋದರೂ ಕೂಡ ನಾವು ಹಾಕಬೇಕು. ಇದಕ್ಕೆ ಹೆಸರು ಸಿಲ್ವರ್ ಪ್ಯಾರಡೈಸ್ ಅಂತೇಳಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಗೈಸ್, ಮೇಲಿಂದಲೇ ವಿಮಾನ ಹೋಗ್ತದೆ. ಈ ಮನೆಯ ಮೇಲಿಂದಲೇ, ಬೇರೆ ಎಲ್ಲೂ ಹೋಗಬೇಕಂತಲೇ ಇಲ್ಲ. ನೋಡಿ ಗೈಸ್, ಇದು ಬೆಡ್ರೂಮು. ಎಲ್ಲ ಕೆಲಸ ಫಿನಿಶ್ ಆಗಿದೆ ಗೈಸ್. ಇದು ಬೆಡ್ರೂಮಿಗೆ ಬಾತ್ರೂಮ್ ಇದು. ಮತ್ತು ಒಂದು ಚಿಕ್ಕ ಫ್ರಿಡ್ಜ್ ಇದೆ ನೋಡಿ. ಚಿಕ್ಕ ಫ್ರಿಡ್ಜ್ ಅಂದರೆ ಒಂದು ರೂಮಿಗೆ. ಮತ್ತು ಇಲ್ಲಿ ವಾಶ್ ಬೇಸಿನ್ ಇದೆ. ಇದು ಡೈನಿಂಗ್ ಟೇಬಲದ್ದು ವಾಶ್ ಬೇಸಿನ್ ನೋಡಿ. ಕನ್ನಡಿ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಶೋಕೇಸಿಗೆ ಏನಾದರೂ ಇಡೋದಾದರೆ. ಇನ್ನು ಕಿಚನ್ ತೋರಿಸೋದಾದರೆ ನೋಡಿ, ಈ ರೀತಿ ಮಾಡಿದ್ದಾರೆ ಕಿಚನಲ್ಲಿ. ಕಿಚನ್ ಕೂಡ ತುಂಬ ಚೆನ್ನಾಗಿದೆ. ಫುಲ್ ಟೈಲ್ಸ್ ಹಾಕಿದ್ದಾರೆ, ಗೋಡೆಗೆ ಕೂಡ ನೆಲಕ್ಕೆ ಕೂಡ. ಇದು ಫ್ರಿಡ್ಜ್, ಅದರ ಪಕ್ಕದಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಿದ್ದಾರೆ. ಇನ್ನು ಈಚೆ ಬರೋದಾದರೆ ಇದು ಡೈನಿಂಗ್ ಹಾಲ್ ಇದ್ದು PF ನೋಡಿ. ಇದು ಡೈನಿಂಗ್ ಹಾಲು. ಡೈನಿಂಗ್ ಟೇಬಲ್ ತುಂಬ ಚೆನ್ನಾಗಿದೆ ನೋಡಿ ಯಾವ ರೀತಿ ಇದೆ ಅಂಥೇಳಿ. ಇನ್ನು ಈ ಬದಿ ಒಂದು ರೂಮ್ ಇತ್ತು, ಅಲ್ಲಿ ರಶ್ ಇತ್ತು, ಬಟ್ ಅದಕ್ಕೋಸ್ಕರ ನಾನು ಅಲ್ಲಿ ಹೋಗಲಿಲ್ಲ. ಮತ್ತು ನೋಡಿ, ಆಚೆ ಒಂದು ಕೂಡ ರೂಮ್ ಉಂಟು, ಮತ್ತು ಒಂದು ಬಾತ್ರೂಮ್ ಉಂಟು. ಮತ್ತು ಇದು ಹಾಲ್ ಗೈಸ್. ಹಾಲಿಗೆ ಕೂಡ ಅವರು AC ಹಾಕಿದ್ದಾರೆ ನೋಡಿ. ಅವರು ಈ ರೀತಿ ಮಾಡಿದ್ದಾರೆ ದೇವರ ಇದು. ಮತ್ತು TV ಸ್ಟ್ಯಾಂಡ್, ಇದಕ್ಕೆ ಸ್ಟ್ಯಾಂಡ್ ಅಂತೇಳಿ ಮಾಡಲಿಲ್ಲ, ಟೈಲ್ಸ್ ಹಿಂಬದಿಗೆ ಬೇರೆ ಕೊಟ್ಟಿದ್ದಾರೆ. ಮತ್ತು ಕೆಳಗೊಂದು ಇದು ಮಾಡಿದ್ದಾರೆ ಅಷ್ಟೇ. ಇದು ಹಾಲಿನ PF ನೋಡಿ. ಈ ರೀತಿ ಇದೆ ಮನೆ. ಇವಾಗ ಫಂಕ್ಷನ್ ಹತ್ರ, ಇದು ಫಂಕ್ಷನ್ ವಿಡಿಯೋ. ಫಂಕ್ಷನ್ ಆಗ್ತಾಯಿತ್ತು, ನಾವು ಬರುವಾಗ ಸ್ಟಾರ್ಟ್ ಆಗಿದೆ ಫಂಕ್ಷನ್. ಹಾಗೆ ಎಲ್ಲರಿಗೆ ವೆಲ್ಕಮ್ ಮಾಡ್ತಾಯಿದ್ರು. ಅವರ ಹತ್ತಿರದ ಸಿಸ್ಟರ್ಸ್ ಮತ್ತು ಫಾದರ್ಸ್ ಎಲ್ಲ ಬಂದವರಿಗೆಲ್ಲ ವೆಲ್ಕಮ್ ಮಾಡ್ತಾಯಿದ್ರು ಹೂವನ್ನು ಕೊಟ್ಟು. ಹಾಗೆ ಅಂದರೆ 3 ಫಂಕ್ಷನ್ ಒಟ್ಟಿಗೆ ಅಲ್ಲ, ಸ್ವಲ್ಪ ಗ್ರ್ಯಾಂಡಾಗಿ ಆಗ್ತಾಯಿತ್ತು. ಒಂದು ಗೃಹ ಪ್ರವೇಶ, ಮತ್ತೊಂದು ಅವಳ ಪರಮಪ್ರಸಾದ, ಮತ್ತೊಂದು ಅವರ ವೆಡ್ಡಿಂಗ್ ಆ್ಯನಿವರ್ಸರಿ 25ದ್ದು. ಹಾಗೆ ನೋಡಿ, ಅವಳೊಂದು ಹಾಡು ಹೇಳ್ತಾ ಇದ್ದಾಳೆ. ಅದು ಹೇಳ್ತಾರೆ ಆಲ್ಮೋಸ್ಟ್ಲಿ ನಮ್ಮ ಎಲ್ಲ ಇದರಲ್ಲಿ ಕೂಡ, ದೇವರ ಇದರಲ್ಲಿ. ಆನಂತರ ಮಕ್ಕಳ ಡ್ಯಾನ್ಸ್ ಇತ್ತು, ಮತ್ತು ದೊಡ್ಡವರ ಡ್ಯಾನ್ಸ್ ಇತ್ತು, ಎಲ್ಲ ಇತ್ತು. ಬಟ್ ಅದರ ಸಾಂಗನ್ನು ನನಗೆ ಹಾಕಲಿಕ್ಕೆ ಆಗೋದೇ ಇಲ್ಲ ಗೈಸ್. ಯಾಕೆಂತ ಹೇಳಿದರೆ ಅದು ಆಗಲೇ ಕಾಪಿರೈಟ್ ಬೀಳ್ತದೆ. ಹಾಗಾಗಿ ನಾನು ಹೀಗೆ ಮ್ಯೂಸಿಕ್ ಹಾಕಬೇಕಲ್ಲದೆ, ಬಟ್ ಅದರ ಇದನ್ನು ಹಾಕಲಿಕ್ಕೆ ಆಗೋದಿಲ್ಲ, ಇಲ್ಲದ್ರೆ ನಾನು ಹಾಕ್ತಾಯಿದ್ದೆ. ಹಾಗೆ ಡ್ಯಾನ್ಸ್ ಎಲ್ಲ ಆಗ್ತಾ ಉಂಟು, ನೋಡಿಕೊಂಡು ಬನ್ನಿ.
ಗುಡ್ ಮಾರ್ನಿಂಗ್ ಗೈಸ್ ಇವತ್ತು ನಮಗೆ ನೋಡಿ ಮೀನು, ನಂಗೆ ಮೀನು ಸ್ವಲ್ಪ ದೊಡ್ಡದುಂಟು. ಅಂದರೆ ಇವತ್ತೆಲ್ಲ ಮೀನು ಸಿಗೋದಿಲ್ಲ, ಇದು ನಿನ್ನೆ ತಂದದ್ದು. ಇವತ್ತು ಬಕ್ರೀದ್ ಅಲ್ವಾ, ಸೊ ಹಾಗೆ ಮೀನಿನವರಿಲ್ಲ, ಹಾಗಾಗಿ ನಿನ್ನೆವೇ 2 ದಿವಸಕ್ಕೆ ತಂದಿಟ್ಟದ್ದು. ನೋಡಿ ಇದು ಬೆಕ್ಕಿಗೆ ಅಂತ ಕೊಟ್ಟಿದ್ದಾರೆ 2. ಒಳ್ಳೆಯದುಂಟು, ದೊಡ್ಡದಲ್ಲ ಚಿಕ್ಕದಲ್ಲ, ಸಾಧಾರಣವಾಗಿ. ನೋಡಿ ಖುಷಿ ಆಯಿತು, ಹಾಗಾಗಿ ಪದಾರ್ಥ ಒಂದು ಒಳ್ಳೆಯದಾಗ್ತದಲ್ಲ ಅಂತ ಹೇಳಿ ಸ್ವಲ್ಪ ದೊಡ್ಡದು ತಗೊಂಡದ್ದು. ಚಿಕ್ಕದು ಕೂಡ ಇತ್ತು, ಬೇರೆ ಬೇರೆ ಆಗಿತ್ತು, ನಾವು ಸ್ವಲ್ಪ ದೊಡ್ಡ ಸೈಜಲ್ಲಿ ತಗೊಂಡ್ವಿ, ಒಳ್ಳೆಯದಿತ್ತು ಕೂಡ. ನೋಡಿ ಈಗ ಅದನ್ನು ಕಟ್ ಮಾಡಬೇಕು ಗೈಸ್. ನಮ್ಮಲ್ಲಿ ಅದು ಮಣ್ಣು ಹಾಕಿದ್ರಲ್ಲ ಹಿಂಬದಿಯಲ್ಲಿ, ಅದನ್ನು ಲೆವೆಲ್ ಮಾಡ್ತಾ ಇದ್ದಾರೆ. ಇನ್ನು ಅದರಲ್ಲಿ ಸೋಲಾರೆಲ್ಲ ಹಾಕ್ಲಿಕ್ಕೆ ಆಗ್ತದಲ್ಲ, ಅಡಿಕೆ ಒಣಗಿಸಲಿಕ್ಕೆ, ಹಾಗಾಗಿ ಮತ್ತು ಮಳೆ ಬಂದರೆ ಆಗೋದಿಲ್ಲ. ಅದಕ್ಕೋಸ್ಕರ ಹಿತಾಚಿಯನ್ನು ತಗೊಂಡು ಬಂದದ್ದು. JCB ತಂದರೆ ಅಲ್ಲೆಲ್ಲ ಕಷ್ಟ ಆಗ್ತದೆ ಬರಲಿಕ್ಕೆ, ಮಣ್ಣು ಹಾಕಿದ ಕಾರಣ. ಹಾಗಾಗಿ ಚಿಕ್ಕ ಹಿತಾಚಿಯನ್ನು ತಂದದ್ದು. ಅದರಲ್ಲಿ ಕೆಲಸ ಸ್ವಲ್ಪ ಬೇಗ ಆಗ್ತದೆ ಅಂಥೇಳಿ. ಸೊ ಕೆಲಸ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಅವರು. ಮಣ್ಣು ಅಡ್ಜಸ್ಟ್ ಆಯಿತು ಅಲ್ಲಿಂದ ಅಲ್ಲಿಗೆ. ಹಾಗೆ ಇವತ್ತು ಬಂದಿದ್ದಾರೆ. ಮತ್ತು ಇನ್ನು ಮಳೆ ಬಂದರೆ ಆಗೋದಿಲ್ಲ ಅಲ್ಲ ಗೈಸ್. ಇನ್ನು ಒಂದು 3 ದಿವಸ ಆಯಿತು ಬಿಸಿಲು ಬೀಳೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ಅಂತೇಳಿ. ನೋಡಿ ಚೆನ್ನಾಗಿ ಸೆಟ್ ಮಾಡ್ತಾ ಇದ್ದಾರೆ. ಒಂದು ಲೈಟಾಗಿ ಮಳೆ ಬರಬೇಕು, ಆಗ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಯಾವಾಗಲೇ ಹಾಕಬೇಕಿತ್ತು ಗೈಸ್, ಬಟ್ ಟೈಮ್ ಇಲ್ಲದೆ ಎಲ್ಲ ಬಾಕಿ ಆಯಿತು. ನೋಡಿ ಈ ವ್ಲಾಗನ್ನು ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೇನೆ ಗೈಸ್. ನಾಳೆ ವ್ಲಾಗ್ನೊಂದಿಗೆ ಸಿಗ್ತೇನೆ. ಬೈ ಬಾಯ್, ಟೇಕ್ ಕೇರ್.